ಆತ್ಮೀಯ ಸ್ನೇಹಿತರೆ, ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ವಾಹಿನಿಯು ಮತ್ತೊಂದು ವಿಶೇಷವಾದ ಸಂಚಿಕೆಯನ್ನು ಪ್ರಸ್ತುತಪಡಿಸುತ್ತಿದೆ. ಇಂದಿನ ಸಂಚಿಕೆಯಲ್ಲಿ ಮಿನಿ ಕಂಪ್ಯೂಟರ್ ಮತ್ತು ಮೈಕ್ರೋ ಕಂಪ್ಯೂಟರ್ಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇವೆ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಅವಶ್ಯವಾಗಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಶೇರ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿನಿ ಕಂಪ್ಯೂಟರ್ ಮತ್ತು ಮೈಕ್ರೋ ಕಂಪ್ಯೂಟರ್ಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಒಂದು ಕಿರುಪರಿಚಯ. ಕಂಪ್ಯೂಟರ್ಗಳ ಜಗತ್ತಿನಲ್ಲಿ ಮುಖ್ಯ ಫ್ರೇಮ್ ಮಿನಿ ಮತ್ತು ಮೈಕ್ರೋ ಕಂಪ್ಯೂಟರ್ಗಳು ಒಂದು ಕಾಲದಲ್ಲಿ ಬಹಳ ಜನಪ್ರಿಯವಾಗಿದ್ದವು. ಆದರೆ ತಂತ್ರಜ್ಞಾನದ ವೇಗದ ಬೆಳವಣಿಗೆಯೊಂದಿಗೆ ಈ ಕಂಪ್ಯೂಟರ್ಗಳ ಬಳಕೆ ಮತ್ತು ವ್ಯಾಖ್ಯಾನಗಳು ಬದಲಾಗಿವೆ. ಅವುಗಳ ನಡುವಿನ ಮುಖ್ಯ ವ್ಯತ್ಯಾಸಗಳು ಈ ಕೆಳಗಿನಂತಿವೆ. ಮುಖ್ಯ ಫ್ರೇಮ್ ಕಂಪ್ಯೂಟರ್ಗಳು. ಗಾತ್ರ: ಬೃಹತ್ ಗಾತ್ರದ ಹೆಚ್ಚು ಶಕ್ತಿಯನ್ನು ಬಳಸುವ ಕಂಪ್ಯೂಟರ್ಗಳು. ಬಳಕೆ: ದೊಡ್ಡ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳು, ವಿಶ್ವವಿದ್ಯಾನಿಲಯಗಳಲ್ಲಿ ಹಲವಾರು ಬಳಕೆದಾರರು ಏಕಕಾಲದಲ್ಲಿ ಬಳಸಲು ವಿನ್ಯಾಸಗೊಳಿಸಲಾಗಿದೆ. ಶಕ್ತಿ: ಅತ್ಯಂತ ಶಕ್ತಿಶಾಲಿ ಮತ್ತು ವೇಗದ ಪ್ರೊಸೆಸರ್ಗಳನ್ನು ಹೊಂದಿರುತ್ತವೆ. ಬೆಲೆ: ಬಹಳ ದುಬಾರಿ. ಉದಾಹರಣೆಗಳು: IBM ಸಿಸ್ಟಮ್ ಅಥವಾ 360 ಯುನಿವ್ಯಾಕ್ 1100 ಸರಣಿಗಳು. ಮಿನಿ ಕಂಪ್ಯೂಟರ್ಗಳು. ಗಾತ್ರ: ಮುಖ್ಯ ಫ್ರೇಮ್ಗಳಿಗಿಂತ ಚಿಕ್ಕದಾದ ಮತ್ತು ಕಡಿಮೆ ಶಕ್ತಿಯನ್ನು ಬಳಸುವ ಕಂಪ್ಯೂಟರ್ಗಳು. ಬಳಕೆ: ಸಣ್ಣ ಮತ್ತು ಮಧ್ಯಮ ಗಾತ್ರದ ಸಂಸ್ಥೆಗಳಲ್ಲಿ ಬಳಸಲು ವಿನ್ಯಾಸಗೊಳಿಸಲಾಗಿದೆ. ಶಕ್ತಿ: ಮುಖ್ಯ ಫ್ರೇಮ್ಗಳಿಗಿಂತ ಕಡಿಮೆ ಶಕ್ತಿಶಾಲಿ ಆದರೆ ಮೈಕ್ರೋ ಕಂಪ್ಯೂಟರ್ಗಳಿಗಿಂತ ಹೆಚ್ಚು ಶಕ್ತಿಶಾಲಿ. ಬೆಲೆ: ಮುಖ್ಯ ಫ್ರೇಮ್ಗಳಿಗಿಂತ ದುಬಾರಿ. ಉದಾಹರಣೆಗಳು: ಡಿಜಿಟಲ್ ಇಕ್ವಿಪ್ಮೆಂಟ್ ಕೋ-ಆಪರೇಷನ್ಸ್ PDP ಅಥವಾ 11 ವ್ಯಾಕ್ಸ್ ಸರಣಿಗಳು. ಮೈಕ್ರೋ ಕಂಪ್ಯೂಟರ್ಗಳು. ಗಾತ್ರ: ಚಿಕ್ಕದಾದ ಮತ್ತು ಕಡಿಮೆ ಶಕ್ತಿಯನ್ನು ಬಳಸುವ ಕಂಪ್ಯೂಟರ್ಗಳು. ಬಳಕೆ: ವೈಯಕ್ತಿಕ ಬಳಕೆ ಮತ್ತು ಸಣ್ಣ ವ್ಯಾಪಾರಗಳಿಗೆ ವಿನ್ಯಾಸಗೊಳಿಸಲಾಗಿದೆ. ಶಕ್ತಿ: ಮುಖ್ಯ ಫ್ರೇಮ್ ಮತ್ತು ಮಿನಿ ಕಂಪ್ಯೂಟರ್ಗಳಿಗಿಂತ ಕಡಿಮೆ ಶಕ್ತಿಶಾಲಿ. ಬೆಲೆ: ಅತ್ಯಂತ ಕಡಿಮೆ ಬೆಲೆ. ಉದಾಹರಣೆಗಳು: IBM PC, ಆಪಲ್ II. ಆಧುನಿಕ ದಿನಗಳಲ್ಲಿ ಮುಖ್ಯ ಫ್ರೇಮ್ಗಳನ್ನು ದೊಡ್ಡ ಡೇಟಾಬೇಸ್ಗಳು ಮತ್ತು ಹೆಚ್ಚು ಕಾರ್ಯಕ್ಷಮತೆಯ ಅಗತ್ಯವಿರುವ ಅಪ್ಲಿಕೇಶನ್ಗಳಿಗೆ ಬಳಸಲಾಗುತ್ತದೆ. ಮಿನಿ ಕಂಪ್ಯೂಟರ್ಗಳನ್ನು ಬದಲಾಗಿ ಸರ್ವರ್ಗಳು ಮತ್ತು ವರ್ಕ್ಸ್ಟೇಷನ್ಗಳು ತೆಗೆದುಕೊಂಡಿವೆ. ಮೈಕ್ರೋ ಕಂಪ್ಯೂಟರ್ಗಳು ವೈಯಕ್ತಿಕ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಗಳು, ಸ್ಮಾರ್ಟ್ಫೋನ್ಗಳು ಮತ್ತು ಇತರ ಮೊಬೈಲ್ ಸಾಧನಗಳಾಗಿ ವಿಕಸನಗೊಂಡಿವೆ. ಮಿನಿ ಕಂಪ್ಯೂಟರ್ ಮತ್ತು ಮೈಕ್ರೋ ಕಂಪ್ಯೂಟರ್ಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ಇನ್ನಷ್ಟು ತಿಳಿಯೋಣ. ಈ ಎರಡು ಕಂಪ್ಯೂಟರ್ಗಳ ನಡುವೆ ಹಲವಾರು ವ್ಯತ್ಯಾಸಗಳಿವೆ. ಮಿನಿ ಕಂಪ್ಯೂಟರ್ ಮತ್ತು ಮೈಕ್ರೋ ಕಂಪ್ಯೂಟರ್ಗಳ ನಡುವಿನ ಪ್ರಮುಖ ವ್ಯತ್ಯಾಸಗಳು. ವೈಶಿಷ್ಟ್ಯ: ಮಿನಿ ಕಂಪ್ಯೂಟರ್, ಮೈಕ್ರೋ ಕಂಪ್ಯೂಟರ್. ಪರಿಚಯವಾದ ಸಮಯ: 1960ರ ದಶಕ, 1970ರ ದಶಕ. ಅಳತೆ: ಮೈಕ್ರೋ ಕಂಪ್ಯೂಟರ್ಗಿಂತ ದೊಡ್ಡದು. ಸಣ್ಣ ಗಾತ್ರ. ಪ್ರೊಸೆಸರ್ಗಳು: ಹೆಚ್ಚು ಸಂಖ್ಯೆಯ ಪ್ರೊಸೆಸರ್ಗಳು. ಒಂದು ಪ್ರೊಸೆಸರ್. ಪ್ರೊಸೆಸಿಂಗ್ ಶಕ್ತಿ: ಹೆಚ್ಚು, ಕಡಿಮೆ. ಬೆಲೆ: ಹೆಚ್ಚು, ಕಡಿಮೆ. ಬಳಕೆದಾರರು: ಹಲವಾರು ಬಳಕೆದಾರರು ಏಕಕಾಲದಲ್ಲಿ ಬಳಸಬಹುದು. ಒಬ್ಬ ಬಳಕೆದಾರ. ಬಳಕೆ: ವ್ಯವಹಾರಗಳು, ಸಂಸ್ಥೆಗಳು, ವಿಶ್ಲೇಷಣೆ. ವೈಯಕ್ತಿಕ ಬಳಕೆ, ಕಚೇರಿ ಕೆಲಸ. ಉದಾಹರಣೆಗಳು: ಹಳೆಯ ಮುದ್ರಣಾಲಯಗಳು, ದೊಡ್ಡ ಕಂಪನಿಗಳ ಸರ್ವರ್ಗಳು. ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಗಳು. ಮಿನಿ ಕಂಪ್ಯೂಟರ್ಗಳು. ಇವುಗಳನ್ನು ಹೆಚ್ಚು ಶಕ್ತಿಯ ಅಗತ್ಯವಿರುವ ಕೆಲಸಗಳಿಗೆ ಬಳಸಲಾಗುತ್ತಿತ್ತು. ಉದಾಹರಣೆಗೆ, ದೊಡ್ಡ ಪ್ರಮಾಣದ ಡೇಟಾವನ್ನು ವಿಶ್ಲೇಷಿಸುವುದು, ಹಲವಾರು ಬಳಕೆದಾರರಿಗೆ ಏಕಕಾಲದಲ್ಲಿ ಸೇವೆ ಒದಗಿಸುವುದು. ಮೈಕ್ರೋ ಕಂಪ್ಯೂಟರ್ಗಳು. ಇವುಗಳನ್ನು ವೈಯಕ್ತಿಕ ಬಳಕೆಗಾಗಿ ವಿನ್ಯಾಸಗೊಳಿಸಲಾಗಿತ್ತು. ಇವುಗಳನ್ನು ಮನೆ ಕಚೇರಿಗಳಲ್ಲಿ ದಿನನಿತ್ಯದ ಕೆಲಸಗಳಿಗೆ ಬಳಸಲಾಗುತ್ತಿತ್ತು. ಇಂದು ತಂತ್ರಜ್ಞಾನದಲ್ಲಿನ ವೇಗದ ಬೆಳವಣಿಗೆಯಿಂದಾಗಿ ಮಿನಿ ಕಂಪ್ಯೂಟರ್ಗಳು ಹೆಚ್ಚು ಬಳಕೆಯಲ್ಲಿಲ್ಲ. ಆದರೆ ಮೈಕ್ರೋ ಕಂಪ್ಯೂಟರ್ಗಳು ವಿವಿಧ ರೂಪಗಳಲ್ಲಿ ಅಭಿವೃದ್ಧಿ ಹೊಂದಿ ನಮ್ಮ ದಿನನಿತ್ಯದ ಜೀವನದ ಅವಿಭಾಜ್ಯ ಅಂಗವಾಗಿವೆ. ಒಂದು ಉದಾಹರಣೆ: 1980ರ ದಶಕದಲ್ಲಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವವರು ತಮ್ಮ ಕೆಲಸವನ್ನು ಮುಗಿಸಲು
ಮಿನಿ ಕಂಪ್ಯೂಟರ್ಗಳನ್ನು ಬಳಸುತ್ತಿದ್ದರು. ಆದರೆ ಇಂದು ಅದೇ ಕಂಪನಿಯ ಉದ್ಯೋಗಿಗಳು ತಮ್ಮ ಕೆಲಸವನ್ನು ಮುಗಿಸಲು ಲ್ಯಾಪ್ಟಾಪ್ಗಳು ಅಥವಾ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳನ್ನು ಬಳಸುತ್ತಾರೆ. ಇವು ಮೈಕ್ರೋ ಕಂಪ್ಯೂಟರ್ಗಳ ವರ್ಗಕ್ಕೆ ಸೇರಿದವು. ಸಾರಾಂಶ: ಮಿನಿ ಕಂಪ್ಯೂಟರ್ಗಳು ಮತ್ತು ಮೈಕ್ರೋ ಕಂಪ್ಯೂಟರ್ಗಳ ನಡುವಿನ ಪ್ರಮುಖ ವ್ಯತ್ಯಾಸವು ಅವುಗಳ ಗಾತ್ರ, ಶಕ್ತಿ, ಬೆಲೆ ಮತ್ತು ಬಳಕೆಯಲ್ಲಿ ಇರುತ್ತದೆ. ಮಿನಿ ಕಂಪ್ಯೂಟರ್ಗಳು ದೊಡ್ಡದಾಗಿದ್ದು, ಹೆಚ್ಚು ಶಕ್ತಿಶಾಲಿಯಾಗಿದ್ದು, ಹೆಚ್ಚು ಬೆಲೆಯಾಗಿದ್ದು, ವ್ಯವಹಾರಗಳು ಮತ್ತು ಸಂಸ್ಥೆಗಳಲ್ಲಿ ಬಳಸಲಾಗುತ್ತಿತ್ತು. ಆದರೆ ಮೈಕ್ರೋ ಕಂಪ್ಯೂಟರ್ಗಳು ಸಣ್ಣದಾಗಿದ್ದು, ಕಡಿಮೆ ಶಕ್ತಿಶಾಲಿಯಾಗಿದ್ದು, ಕಡಿಮೆ ಬೆಲೆಯಾಗಿದ್ದು, ವೈಯಕ್ತಿಕ ಬಳಕೆಗಾಗಿ ವಿನ್ಯಾಸಗೊಳಿಸಲಾಗಿತ್ತು. ಈ ಮಾಹಿತಿಯು ನಿಮಗೆ ಸಂಪೂರ್ಣವೆಂದು ನಾನು ಭಾವಿಸಿದ್ದೇನೆ.